ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಇನ್ಫಾರ್ಮೇಷನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ನಿಮಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅವರು ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ವ್ಯಾಪ್ತಿಯಲ್ಲಿರುವ ವಸತಿ ಶಾಲೆಗಳಿಗೆ 2025ರಲ್ಲಿ ಶೈಕ್ಷಣಿಕ ಸಾಲಿನ 6ನೇ ತರಗತಿಗೆ ಪ್ರವೇಶಾತಿ ಪಡ್ಕೊಳ್ಳೋದಕ್ಕೆ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಆದೇಶ ಹೊರಡಿಸಿದ್ದಾರೆ. ನಾನು ನಿಮಗೆ ಇವತ್ತು ಅದನ್ನು ಹೇಗೆ ಅಪ್ಲೈ ಮಾಡುವಂತ ತಿಳಿಸ್ಕೊಡ್ತೇನೆ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಒಂದು ಅಂದರೆ ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮ್ಮ ಸುತ್ತಮುತ್ತ ಆಗಿರ್ಬೋದು, ಅಥವಾ ನಿಮ್ಮ ಶಾಲೆಗಳಲ್ಲಿ ಆಗಿರ್ಬೋದು, ಯಾರು ಒಂದು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ ನೋಡಿ, ಅವ್ರಿಗೆ 6ನೇ ತರಗತಿ ಅಂದರೆ ವಸತಿ ಶಾಲೆಗಳಲ್ಲಿ ಸೀಟನ್ನು ಪಡ್ಕೊಳ್ಳೋದಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಅರ್ಜಿಯನ್ನು ಹಾಕಲಿಕ್ಕೆ ಇವಾಗ ಆದೇಶ ಹೊರಡಿಸಿದ್ದಾರೆ. ಆ ಅರ್ಜಿಯನ್ನು ನೀವು 10ನೇ ತಾರೀಕನ್ನು ಹೊರಡಿಸಿದ್ದಾರೆ. 10/1/2025 ಈ ಆದೇಶವನ್ನು ಹೊರಡಿಸಿದ್ದಾರೆ. ಇವಾಗ ಆ ಅರ್ಜಿಗಳನ್ನು ನೀವು 11/1/2025ರಿಂದ 25/1/2025ವರೆಗೆ ಅರ್ಜಿಯನ್ನು ಹಾಕ್ಬೋದು. ಆಮೇಲೆ ನಿಮಗೆ ಈ ಒಂದು ಫಸ್ಟಿನ ಹಾಲ್ ಟಿಕೆಟನ್ನು 6/2/2025 ರಿಲೀಸ್ ಮಾಡ್ತಾರೆ. ಮತ್ತು 15/2/2025 ಈ ಒಂದು ಎಕ್ಸಾಮನ್ನು ನಡೆಸ್ತಾರೆ. ಅದು ಟೈಮಿಂಗು ಬಂದುಬಿಟ್ಟು ಮಧ್ಯಾಹ್ನ 2:30ರಿಂದ ಸಂಜೆ 4:00ವರೆಗೆ ಆಗಿರುತ್ತೆ. ಮತ್ತು 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇಲ್ಲಿ ನೀವು ಅಪ್ಲೈ ಮಾಡಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸನ್ನ ಕೊಡಬೇಕು ಅಂತ ಎಲ್ಲ ಇದೆ, ಒಂದ್ಸಲ ಸರಿಯಾಗಿ ನೋಡ್ಕೊಳ್ಳಿ. ಆಮೇಲೆ ನೀವು ಈ ಒಂದು ಅರ್ಜಿಯನ್ನು ಎಲ್ಲ ಕಡೆ ಹಾಕೋಕ್ಕಾಗಲ್ಲ. ವಸತಿ ಶಾಲೆಗಳು ಏನಿರ್ತಾವಲ್ಲ ಅಲ್ಲಿ ಹಾಕಬೇಕು. ನಿಮ್ಮ ಹತ್ತಿರದ ವಸತಿ ಶಾಲೆಗಳು ಯಾವಾಗ ಇದ್ರೆ ಹೋಗಿ ಒಂದ್ಸಲ ಭೇಟಿಯಾಗಿ ಎಲ್ಲ ಒಂದು ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಆಮೇಲೆ ನೀವು ಈ ಒಂದು ತರಗತಿ ಪ್ರವೇಶಾತಿವರೆಗೆ ಅಪ್ಲೈ ಮಾಡಬೇಕಾದ್ರೆ ಯಾವ್ಯಾವ ಕುಟುಂಬದವ್ರದ್ದು ವಾರ್ಷಿಕ ಆದಾಯ ಎಷ್ಟಿರ್ಬೇಕಂತ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಮತ್ತು ನಿಮಗೆ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಇದ್ರ ಮೇಲೆ ಕಾಣ್ತಿರುವಂಥ ವೆಬ್ಸೈಟ್ಗೆ ಭೇಟಿ ನೀಡಿ. ಇನ್ನೂ ಜಾಸ್ತಿ ಅಂತ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ನಿಮ್ಮ ರಿಲೇಷನಲ್ಲಿ ಅಥವಾ ಫ್ರೆಂಡ್ಸ್ಗಳು ಯಾರ್ಯಾರಿದ್ದಾರೆ ನೋಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಕೂಡ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.